ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಆ್ಯಂಡ್ ಅರ್ನ್ ಬಡಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಂಪ್ಲಾಯಬಿಲಿಟಿ ಸ್ಕಿಲ್ನ ಕಮ್ಯುನಿಕೇಷನ್ ಸ್ಕಿಲ್ ಎನ್ನುವ ಮಾಡೆಲ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಮೊದಲನೇದು ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್. ಮೊದಲನೇ ಕ್ವಶನ್, ವಿ ಕ್ಯಾನ್ ಶೇರ್ ಅವರ್ ಥಾಟ್ಸ್, ಐಡಿಯಾಸ್ ಆ್ಯಂಡ್ ಫೀಲಿಂಗ್ಸ್ ಥ್ರೂ ಡ್ಯಾಶ್. ನಾವು ನಮ್ಮ ಥಾಟ್ಸ್ ಆಗಿರ್ಬೋದು, ಐಡಿಯಾಗಳಾಗಿರ್ಬೋದು, ಫೀಲಿಂಗ್ಸ್ ಆಗಿರ್ಬೋದು ಯಾವ ರೀತಿ ಶೇರ್ ಮಾಡ್ತೀವಿ? ಆಪ್ಷನ್ ಎ ಕಮ್ಯುನಿಕೇಷನ್. ನಾವು ಕಮ್ಯುನಿಕೇಷನ್ ಮೂಲಕ ಇವನ್ನೆಲ್ಲ ಒಬ್ಬರಿಂದ ಮತ್ತೊಬ್ಬರಿಗೆ ಶೇರ್ ಮಾಡ್ತೀವಿ. ಎರಡನೇದು, ಎಫೆಕ್ಟಿವ್ ಕಮ್ಯುನಿಕೇಷನ್ ನೀಡ್ಸ್ ಟು ಬಿ ಡ್ಯಾಶ್. ಎಫೆಕ್ಟಿವ್ ಕಮ್ಯುನಿಕೇಷನ್, ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಆಗಬೇಕು ಅಂದರೆ ಯಾವ ರೀತಿ ಇರಬೇಕದು? ಆಪ್ಷನ್ ಡಿ, ಆಲ್ ಆಫ್ ದಿಸ್. ಅಂದರೆ ಕಮ್ಯುನಿಕೇಷನ್ ಶುಡ್ ಬಿ ಸಿಂಪಲ್, ಕಮ್ಯುನಿಕೇಷನ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಕಂಪ್ಲೀಟ್. ನಾವು ಏನು ಕಮ್ಯುನಿಕೇಟ್ ಮಾಡ್ತೀವಿ ಅದು ಸಿಂಪಲ್ ಆಗಿರಬೇಕು, ಮತ್ತು ಕ್ಲಿಯರ್ ಇರಬೇಕು, ಮತ್ತು ಅದು ಕಂಪ್ಲೀಟ್ ಇರಬೇಕು. ಆವಾಗ ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗುತ್ತೆ. ಮೂರನೇ ಕ್ವಶನ್, ವಿಚ್ ಅಮಾಂಗ್ ದೀಸ್ ಈಸ್ ಎ ಟೈಪ್ ಆಫ್ ಕಮ್ಯುನಿಕೇಷನ್. ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಕಮ್ಯುನಿಕೇಷನ್ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆಲ್ ಆಫ್ ದೀಸ್. ವರ್ಬಲ್ ಅನ್ನೋದು ಕೂಡ ಕಮ್ಯುನಿಕೇಷನ್, ನಾನ್ ವರ್ಬಲ್ ಅಲ್ಲಿ ಕೂಡ ನಾವು ಕಮ್ಯುನಿಕೇಷನ್ ಮಾಡ್ಬೋದು, ಮತ್ತು ವಿಜುವಲ್ ಕೂಡ ನಾವು ಕಮ್ಯುನಿಕೇಷನ್ ಅನ್ನ ಮಾಡ್ಬೋದು. ನಾಲ್ಕನೇದು, ನಿತ್ಯ ವಾಂಟೆಡ್ ಟು ಡಿಸ್ಕಸ್ ಆನ್ ಇಶ್ಯೂ ವಿತ್ ಹರ್ ಟೀಮ್ಮೇಟ್ಸ್. ವಾಟ್ ಟೈಪ್ ಆಫ್ ಕಮ್ಯುನಿಕೇಷನ್ ಇಸ್ ಇಟ್? ನಾವೀಗಾಗಲೇ ಹೇಳಿದ್ವಿ ಮೇಲ್ಗಡೆ ವರ್ಬಲ್, ನಾನ್ ವರ್ಬಲ್, ವಿಜುವಲ್ ಅಂತ. ಈಗ ನಿತ್ಯ ಅನ್ನೋಳು ತನ್ನ ಟೀಮ್ಮೇಟ್ಸ್ ಜೊತೆಗೆ ಇಶ್ಯೂನ ಡಿಸ್ಕಸ್ ಮಾಡಬೇಕಾಗಿದೆ. ಹಾಗಾದ್ರೆ ಇದು ಯಾವ ಟೈಪ್ ಕಮ್ಯುನಿಕೇಷನ್? ಸೊ ಅವಳು ಡಿಸ್ಕಸ್ ಯಾವ ರೀತಿ ಮಾಡ್ತಾಳೆ? ಥ್ರೂ ಟಾಕಿಂಗ್. ಹಾಗಿದ್ರೆ ಇದು ಯಾವ ರೀತಿ ಕಮ್ಯುನಿಕೇಷನ್ ಆಗುತ್ತೆ ಅಂದರೆ ಇಟ್ ಈಸ್ ಆಪ್ಷನ್ ಬಿ, ವರ್ಬಲ್ ಕಮ್ಯುನಿಕೇಷನ್. ನಾವು ರೈಟಿಂಗಲ್ಲಾಗಿರ್ಬೋದು, ಅದು ಮತ್ತೆ ಟಾಕ್, ಮಾತಾಡ್ತಾ ಆಗಿರ್ಬೋದು, ವರ್ಡ್ಸ್ಗಳನ್ನು ಯೂಸ್ ಮಾಡಿ ನಾವು ಕಮ್ಯುನಿಕೇಟ್ ಮಾಡಿದರೆ ಅದನ್ನು ಯಾವ ಕಮ್ಯುನಿಕೇಷನ್ ಅಂತೀವಿ? ವರ್ಬಲ್ ಕಮ್ಯುನಿಕೇಷನ್ ಅಂತೀವಿ. ಐದನೇ ಕ್ವಶನ್, ದ ವೇ ವಿ ಸಿಟ್, ಅವರ್ ಫೇಶಿಯಲ್ ಎಕ್ಸ್ಪ್ರೆಷನ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಶೋ ಅಸ್ ಡ್ಯಾಶ್ ಕಮ್ಯುನಿಕೇಷನ್. ನಾವು ಯಾವ ರೀತಿ ಕೂರ್ತೀವಿ, ಯಾವ ರೀತಿ ನಮ್ಮ ಮುಖದ ಭಾವ ಇರುತ್ತೆ, ಮತ್ತು ಯಾವ ರೀತಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಇದು ಯಾವ ಕಮ್ಯುನಿಕೇಷನ್ ಅನ್ನು ತೋರಿಸುತ್ತೆ ಅಂದರೆ ಆಪ್ಷನ್ ಎ, ನಾನ್ ವರ್ಬಲ್ ಕಮ್ಯುನಿಕೇಷನ್. ಅಂದರೆ ಇಲ್ಲಿ ವರ್ಡ್ಸ್ಗಳನ್ನು ನಾವು ಯೂಸ್ ಮಾಡದೆ ಕಮ್ಯುನಿಕೇಷನ್ ಮಾಡ್ತೀವಿ, ಇದನ್ನು ನಾವು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಲೆಸನ್, ವರ್ಬಲ್ ಕಮ್ಯುನಿಕೇಷನ್ ಸ್ಪೀಕಿಂಗ್. ನಾ ಆಗಲೇ ಹೇಳಿದೆ ರೈಟಿಂಗಲ್ಲಿ ಮತ್ತು ಟಾಕಿಂಗಲ್ಲಿ ನಾವು ವರ್ಡ್ಸ್ಗಳನ್ನ ಯೂಸ್ ಮಾಡಿರೋದನ್ನು ವರ್ಬಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಈ ಚಾಪ್ಟರ್ ಸ್ಪೀಕಿಂಗ್ ಮೇಲೆ ಇದೆ. ಆರನೇ ಕ್ವಶನ್, ವರ್ಬಲ್ ಕಮ್ಯುನಿಕೇಷನ್ ಇಸ್ ದ ಯೂಸ್ ಆಫ್ ಡ್ಯಾಶ್. ವರ್ಬಲ್ ಕಮ್ಯುನಿಕೇಷನ್ ಅಲ್ಲಿ ನಾವು ಏನನ್ನ ಯೂಸ್ ಮಾಡ್ತೀವಿ? ಆಪ್ಷನ್ ಬಿ, ವರ್ಡ್ಸ್. ಏಳನೇದು, ಫಾರ್ಮ್ಸ್ ಆಫ್ ವರ್ಬಲ್ ಕಮ್ಯುನಿಕೇಷನ್ ಆರ್. ವರ್ಬಲ್ ಕಮ್ಯುನಿಕೇಷನ್ ಅಲ್ಲಿ ಯಾವ್ಯಾವ ಫಾರ್ಮ್ಸ್ ಇದೆ? ಆಪ್ಷನ್ ಸಿ, ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್. ಬರೀತಾ ನಾವು ಮತ್ತೆ ಮಾತಾಡ್ತಾ ವರ್ಬಲ್ ಕಮ್ಯುನಿಕೇಷನ್ ಅನ್ನ ಮಾಡಬಹುದು. ಎಂಟನೇದು, ಕ್ಲಿಯರ್ ಕಮ್ಯುನಿಕೇಷನ್ ಲೀಡ್ಸ್ ಟು ಡ್ಯಾಶ್. ಕ್ಲಿಯರ್ ಕಮ್ಯುನಿಕೇಷನ್ ಇಂದ ಏನಾಗುತ್ತೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಫಾಸ್ಟರ್ ವರ್ಕ್. ಸರಿಯಾದಂತಹ ಕಮ್ಯುನಿಕೇಷನ್ ಇದ್ರೆ ಕೆಲಸಗಳು ಬೇಗ ಆಗ್ತವೆ. ಒಂಬತ್ತನೇ ಕ್ವಶನ್, ಸೀತಾ ಈಸ್ ಸ್ಪೀಕಿಂಗ್ ಟು ಹರ್ ಕಸ್ಟಮರ್ಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಇಂಪ್ರೂವ್ ಹರ್ ಬಿಸ್ನೆಸ್. ವಾಟ್ ಟೈಪ್ ಆಫ್ ಕಮ್ಯುನಿಕೇಷನ್ ದಿಸ್ ಈಸ್? ಸೀತಾ ಏನ್ ಮಾಡ್ತಿದ್ದಾಳೆ? ತನ್ನ ಕಸ್ಟಮರ್ ಜೊತೆಗೆ ತನ್ನ ಬಿಸ್ನೆಸ್ ಅನ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದಾಳೆ. ಹಾಗಾದ್ರೆ ಯಾವ ರೀತಿ ಕಮ್ಯುನಿಕೇಷನ್? ಆಪ್ಷನ್ ಎ, ವರ್ಬಲ್ ಕಮ್ಯುನಿಕೇಷನ್. ಹತ್ತನೇ ಕ್ವಶನ್, ರಾಜ್ ಅಂಡ್ ತೇಜ್ ಟಾಕ್ ಟು ಈಚ್ ಅದರ್ ಓನ್ಲಿ ಆನ್ ದ ಫೋನ್. ವಾಟ್ ಟೈಪ್ ಕಮ್ಯುನಿಕೇಷನ್ ಇಸ್ ದಿಸ್? ಫೋನಲ್ಲಾಗಲಿ ಮಾತಾಡಲಿ ಅಥವಾ ರೈಟಿಂಗ್ ಆಗಿರ್ಬೋದು, ಇವೆಲ್ಲ ವರ್ಬಲ್ ಕಮ್ಯುನಿಕೇಷನ್ಗೆ ಹೋಗ್ತವೆ. ಹಾಗಾದರೆ ಇದು ಯಾವ ಕಮ್ಯುನಿಕೇಷನ್? ಸಿ, ವರ್ಬಲ್ ಕಮ್ಯುನಿಕೇಷನ್. ಮುಂದಿನ ಲೆಸನ್, ವರ್ಬಲ್ ಕಮ್ಯುನಿಕೇಷನ್ ರೈಟಿಂಗ್. 11ನೇ ಕ್ವಶನ್, ಲೆಟರ್ ಈಸ್ ಅ ಫಾರ್ಮ್ ಆಫ್ ಡ್ಯಾಶ್ ಕಮ್ಯುನಿಕೇಷನ್. ಲೆಟರ್ ಅನ್ನೋದು ಯಾವ ರೀತಿ ಕಮ್ಯುನಿಕೇಷನ್ ಆಗಿದೆ? ಆಪ್ಷನ್ ಸಿ, ರಿಟನ್ ಕಮ್ಯುನಿಕೇಷನ್. ನೆಕ್ಸ್ಟ್ 12ನೇದು, ಎ ಫಾರ್ಮಲ್ ಲೆಟರ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಡ್ಯಾಶ್ ಪರ್ಪಸ್. ಫಾರ್ಮಲ್ ಲೆಟರ್ಗಳನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಆಪ್ಷನ್ ಬಿ, ಅಫಿಷಿಯಲ್ ಪರ್ಪಸ್ಸಿಗೆ ನಾವು ಫಾರ್ಮಲ್ ಲೆಟರ್ಗಳನ್ನು ಯೂಸ್ ಮಾಡ್ತೀವಿ. 13ನೇದು, REG ಇನ್ ದ ಲೆಟರ್ ಮೀನ್ಸ್. ನಾವು ಲೆಟರ್ಗಳಲ್ಲಿ REG ಅಂತ ನೋಡ್ತೀವಿ. ಹಾಗಾದರೆ ಅದು ಏನದು? ಆಪ್ಷನ್ ಎ, ರಿಗಾರ್ಡಿಂಗ್. ಯಾವುದರ ಬಗ್ಗೆ ನಾವಲ್ಲಿ ಸಬ್ಜೆಕ್ಟನ್ನು ಇಟ್ಟಿರ್ತೀವಿ ಅಲ್ಲಿ REG ಅಂತ ಸೇರಿಸಿರ್ತೀವಿ. REG ಮೀನ್ಸ್ ರಿಗಾರ್ಡಿಂಗ್. 14ನೇ ಕ್ವಶನ್, ಟಾಮ್ ರಿಸೀವ್ಡ್ ಎ ಲೆಟರ್ ಬಟ್ ಇಟ್ ಡಿಡ್ ನಾಟ್ ಹ್ಯಾವ್ ಎನಿ ಡೀಟೇಲ್ಸ್ ಆಫ್ ಹೂ ಸೆಂಟ್ ಇಟ್. ದ ಲೆಟರ್ ವಾಸ್ ಮಿಸ್ಸಿಂಗ್ ದ ಡ್ಯಾಶ್ ಅಡ್ರೆಸ್.
ಟಾಮ್ಗೆ ಒಂದು ಲೆಟರ್ ಬಂದಿದೆ, ಅದನ್ನು ಯಾರು ಕಳಿಸಿದ್ದಾರೆ ಅಂತ ಅದ್ರ ಮೇಲೆ ಬರೆದಿಲ್ಲ. ಹಾಗಾದರೆ ಯಾರ ಅಡ್ರೆಸ್ಸಲ್ಲಿ ಮಿಸ್ಸಿಂಗ್ ಇರೋದು? ಇಟ್ ಈಸ್ ಆಪ್ಷನ್ ಬಿ, ಸೆಂಡರ್. ಯಾರು ಕಳಿಸ್ತಾರೆ ಅವ್ರನ್ನ ಸೆಂಡರ್ ಅಂತಾರೆ, ಯಾರು ಆ ಲೆಟರ್ನ ತಗೊಳ್ತಾರೆ ಅವ್ರನ್ನ ರಿಸೀವರ್ ಅಂತಾರೆ. 15ನೇ ಕ್ವಶನ್, ಸ್ಯಾಮ್ ವಾಂಟೆಡ್ ಟು ಅಪ್ಲೈ ಫಾರ್ ಎ ಜಾಬ್. ಹಿ ಥಾಟ್ ಆಫ್ ರೈಟಿಂಗ್ ಎ ಕವರ್ ಲೆಟರ್ ಟು ದ ಕಂಪನಿ, ಬಟ್ ಹಿಸ್ ಫ್ರೆಂಡ್ ಸಜೆಸ್ಟೆಡ್ ಟು ಅಟ್ಯಾಚ್ ಡ್ಯಾಶ್ ವಿತ್ ಅ ಕವರ್ ಲೆಟರ್. ಸ್ಯಾಮ್ ಒಂದು ಕೆಲಸಕ್ಕೆ ಅಪ್ಲೈ ಮಾಡೋನಿದ್ದಾನೆ, ಅವನು ಕಂಪ್ನಿಗೆ ಒಂದು ಕವರ್ ಲೆಟರ್ನ ಕಳಿಸೋನಿದ್ದಾನೆ. ಆದರೆ ಆ ಫ್ರೆಂಡ್ ಹೇಳ್ತಾನೆ, ಈ ಕವರ್ ಲೆಟರ್ ಜೊತೆಗೆ ಇನ್ನೊಂದನ್ನು ನೀನು ಕಳಿಸು ಅಂತ. ಹಾಗಾದರೆ ಅದು ಏನದು? ಆಪ್ಷನ್ ಡಿ, ರೆಸ್ಯೂಮ್. ನಮ್ಮ ಬಯೋಡೇಟಾ ಇರುವಂತಹ ನಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ನಮ್ಮ ಬೇಸಿಕ್ ಡಾಟಾ ಇರುವಂತಹದ್ದೇನದು? ರೆಸ್ಯೂಮ್. ರೆಸ್ಯೂಮನ್ನು ಕವರ್ ಲೆಟರ್ ಜೊತೆಗೆ ಕಳಿಸ್ಬೇಕು. ನೆಕ್ಸ್ಟ್, ನಾನ್ ವರ್ಬಲ್ ಕಮ್ಯುನಿಕೇಷನ್. ವರ್ಡ್ಸ್ಗಳನ್ನು ಯೂಸ್ ಮಾಡದೆ ಮಾಡುವಂಥ ಕಮ್ಯುನಿಕೇಷನ್ಗೆ ನಾನ್ ವರ್ಬಲ್ ಅಂತ ಕರಿತೀವಿ. ವಿಚ್ ಈಸ್ ನಾಟ್ ಎ ಟೈಪ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಲ್ಲ? ಆಪ್ಷನ್ ಎ, ಇಮೇಲ್. ಇಮೇಲಲ್ಲಿ ನಾವು ವರ್ಡ್ಸ್ಗಳನ್ನು ಟೈಪ್ ಮಾಡಿ ಅಥವಾ ಫೈಲ್ಸ್ಗಳನ್ನು ಕಳಿಸ್ತೀವಿ, ಹಾಗಾಗಿ ಅದು ವರ್ಬಲ್ ಕಮ್ಯುನಿಕೇಷನ್ ಆಗುತ್ತೆ. ಐ ಕಾಂಟ್ಯಾಕ್ಟ್ ಇಸ್ ನಾನ್ ವರ್ಬಲ್, ಹ್ಯಾಂಡ್ ಮೂವ್ಮೆಂಟ್ಸ್ ಇಸ್ ನಾನ್ ವರ್ಬಲ್, ಫೇಶಿಯಲ್ ಎಕ್ಸ್ಪ್ರೆಷನ್ ಈಸ್ ನಾನ್ ವರ್ಬಲ್. 17ನೇ ಕ್ವಶನ್, ಶೌಟಿಂಗ್ ಶೋಸ್ ವಿ ಆರ್ ಆಂಗ್ರಿ. ಟಾಕಿಂಗ್ ವೆರಿ ಸ್ಲೋಲಿ ಶೋಸ್ ವಿ ಆರ್ ಟಯರ್ಡ್ ಆರ್ ಸ್ಲೀಪಿ. ವಾಟ್ ಪಾರ್ಟ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಹೆಲ್ಪ್ಸ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್? ನಾವು ಕೂಗಾಡ್ತಾ ಇದ್ದೀವಿ ಅಂದರೆ ನಾವು ಸಿಟ್ಟಾಗಿದ್ದೀವಿ ಅಂತ ಅರ್ಥ. ಹಾಗೆ ನಾವು ನಿಧಾನಕ್ಕೆ ಮಾತಾಡಿದರೆ ನಾವು ಸುಸ್ತಾಗಿದ್ದೀವಿ ಅಥವಾ ನಿದ್ದೆಯ ಮೂಡಲಿದ್ದೀವಿ ಅಂತ ಅರ್ಥ. ಇದು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ನಾವು ಯಾವುದರ ಮೂಲಕ ತಿಳ್ಕೊಳ್ತೀವಿ? ಆಪ್ಷನ್ ಸಿ, ಟೋನ್ ಆಫ್ ವಾಯ್ಸ್. ನಾವು ಯಾವ ಟೋನಲ್ಲಿ ಮಾತಾಡ್ತೀವಲ್ಲ ಆ ವಾಯ್ಸ್ ಮೇಲೆ ಇದು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ನಮಗೆ ಇದು ತಿಳಿಯುತ್ತೆ. 18ನೇ ಕ್ವಶನ್, ಡಿಸ್ಟೆನ್ಸ್ ಬಿಟ್ವೀನ್ ಯುವರ್ ಸೆಲ್ಫ್ ಅಂಡ್ ದ ಅದರ್ ಪರ್ಸನ್ ಈಸ್ ಕಾಲ್ಡ್ ಡ್ಯಾಶ್. ನಿಮ್ಮ ಮತ್ತು ಇನ್ನೊಬ್ಬ ಪರ್ಸನ್ ನಡುವೆ ಇರುವಂತಹ ಡಿಸ್ಟೆನ್ಸ್ಗೆ ಏನಂತ ಕರಿತೀವಿ? ಆಪ್ಷನ್ ಎ, ಸ್ಪೇಷಿಯಲ್ ಡಿಸ್ಟೆನ್ಸ್. 19ನೇ ಕ್ವಶನ್, ವೆನ್ ಟಾಕಿಂಗ್ ಟು ಅವರ್ ಕೋ ವರ್ಕರ್ಸ್ ವಿ ಶುಡ್ ನಾಟ್ ಸ್ಟ್ಯಾಂಡ್ ಆರ್ ಸಿಟ್ ಡ್ಯಾಶ್ ಟು ದೆಮ್. ನಾವು ನಮ್ಮ ಕೋವರ್ಕರ್ ಜೊತೆಗೆ ಮಾತಾಡಬೇಕಾದ್ರೆ ಯಾವ ರೀತಿ ನಾವು ನಿಲ್ಲಬಾರ್ದು ಅಥವಾ ಕೂರಬಾರ್ದು ಅಂದರೆ ಆಪ್ಷನ್ ಎ, ಟೂ ಕ್ಲೋಸ್. ಅವರಿಗೆ ತುಂಬ ಹತ್ತಿರ ನಿಂತ್ಕೊಂಡು ಮಾತಾಡೋದಾಗಲಿ ಅವರಿಗೆ ತುಂಬ ಹತ್ತಿರ ಕೂತ್ಕೊಂಡು ಮಾತಾಡೋದನ್ನು ನಾವು ಮಾಡಬಾರ್ದು. 20ನೇ ಕ್ವಶನ್, ಚೆರಿ ಈಸ್ ಗೋಯಿಂಗ್ ಫಾರ್ ಅನ್ ಇಂಟರ್ವ್ಯೂ, ವಾಟ್ ಶುಡ್ ಶಿ ನಾಟ್ ಡೂ. ಚೆರಿ ಇಂಟರ್ವ್ಯೂಗೆ ಹೋಗ್ತಿದ್ದಾಳೆ, ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವ ಕೆಲಸವನ್ನು ಅವಳು ಮಾಡಬಾರ್ದು? ಆಪ್ಷನ್ ಬಿ, ಅಪ್ಲೈ ಟೂ ಮಚ್ ಮೇಕಪ್ ಆರ್ ಪರ್ಫ್ಯೂಮ್. ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನಾವು ಫಾರ್ಮಲ್ ಡ್ರೆಸ್ ಹಾಕೊಂಡು ಹೋಗಬೇಕು, ಆದರೆ ಡೋಂಟ್ ಅಪ್ಲೈ ಟೂ ಮಚ್ ಮೇಕಪ್ ಆರ್ ಪರ್ಫ್ಯೂಮ್. ನೆಕ್ಸ್ಟ್ ಲೆಸನ್, ಪ್ರಾಕ್ಟೀಸಿಂಗ್ ಎಫೆಕ್ಟಿವ್ ಕಮ್ಯುನಿಕೇಷನ್. 21ನೇ ಕ್ವಶನ್, ಯು ಕ್ಯಾನ್ ಸ್ಪೀಕ್ ಟು ಯುವರ್ ಫ್ರೆಂಡ್ ಡ್ಯಾಶ್. ನೀವು ನಿಮ್ಮ ಫ್ರೆಂಡ್ ಜೊತೆಗೆ ಯಾವ ರೀತಿ ಮಾತಾಡ್ಬೋದು? ಆಪ್ಷನ್ ಬಿ, ಇನ್ಫಾರ್ಮಲಿ. ನಾವು ಫಾರ್ಮಲಿ ಯಾರ ಜೊತೆ ಮಾತಾಡ್ತೀವಿ? ನಮ್ಮ ಕೋ ವರ್ಕರ್ಸ್ ಜೊತೆಗೆ ಮತ್ತು ಆಫೀಸ್ಗಳಲ್ಲಿ, ವರ್ಕ್ ಪ್ಲೇಸ್ಗಳಲ್ಲಿ ಫಾರ್ಮಲ್ ಆಗಿ ಮಾತಾಡ್ತೀವಿ. 22ನೇ ಕ್ವಶನ್, ವಿಚ್ ಈಸ್ ನಾಟ್ ಎ ಟೈಪ್ ಆಫ್ ಕಮ್ಯುನಿಕೇಷನ್. ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ನಾಟ್ ಎ ಟೈಪ್ ಆಫ್ ಕಮ್ಯುನಿಕೇಷನ್? ಡ್ರೈವಿಂಗ್ ಅನ್ನೋದು ಕಮ್ಯುನಿಕೇಷನ್ನ ಭಾಗ ಅಲ್ಲ. 23ನೇ ಕ್ವಶನ್, ಫಾರ್ಮಲ್ ಕಮ್ಯುನಿಕೇಷನ್ ಈಸ್ ಯೂಸ್ಡ್ ಎಟ್. ನಾಗಲೇ ಹೇಳಿದೆ ಫಾರ್ಮಲ್ ಕಮ್ಯುನಿಕೇಷನ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಆಪ್ಷನ್ ಡಿ, ವರ್ಕ್ ಪ್ಲೇಸ್ಗಳಲ್ಲಿ ಯೂಸ್ ಮಾಡ್ತೀವಿ. 24ನೇ ಕ್ವಶನ್, ವಿನೋದ್ ಮೆಟ್ ಹಿಸ್ ನ್ಯೂ ಮ್ಯಾನೇಜರ್ ಎಟ್ ಹಿಸ್ ವರ್ಕ್ ಪ್ಲೇಸ್. ಈ ಹ್ಯಾಡ್ ಟು ಡ್ಯಾಶ್ ಹಿಮ್ಸೆಲ್ಫ್ ಫಸ್ಟ್. ವಿನೋದ್ ತನ್ನ ಹೊಸ ಮ್ಯಾನೇಜರ್ಗಳನ್ನ ವರ್ಕ್ ಪ್ಲೇಸಲ್ಲಿ ಮೀಟ್ ಮಾಡಿದ್ದಾನೆ, ಹಾಗಾದರೆ ಅವನು ಏನು ಮಾಡಬೇಕು ಫಸ್ಟ್ ಟೈಮ್? ಆಪ್ಷನ್ ಬಿ, ಇಂಟ್ರಡ್ಯೂಸ್ ಹಿಮ್ಸೆಲ್ಫ್. ಅವನನ್ನು ಅವನು ಮ್ಯಾನೇಜರ್ಗೆ ಪರಿಚಯ ಮಾಡ್ಕೋಬೇಕು. 25ನೇ ಕ್ವಶನ್, ವೆನ್ ಎವರ್ ವಿ ಆರ್ ಕಮ್ಯುನಿಕೇಟಿಂಗ್ ವಿ ಹ್ಯಾವ್ ಟು ಬಿ ಡ್ರೆಸ್ಡ್ ಅಪ್ರಾಪ್ರಿಯೇಟ್ಲಿ, ಮೇಂಟೈನ್ ಅವರ್ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಮೇಂಟೈನ್ ಡ್ಯಾಶ್. ನಾವು ಯಾರ ಜೊತೆಗಾರು ಮಾತಾಡಬೇಕಾದ್ರೆ, ಕಮ್ಯುನಿಕೇಟ್ ಮಾಡಬೇಕಾದ್ರೆ ನಾವು ಡ್ರೆಸ್ಸನ್ನು ಅಪ್ರಾಪ್ರಿಯೇಟಾಗಿ ಡ್ರೆಸ್ ಮಾಡ್ಕೊಂಡಿರಬೇಕು ಮತ್ತು ಬಾಡಿ ಲ್ಯಾಂಗ್ವೇಜ್ನ ಕರೆಕ್ಟಾಗಿ ಇಟ್ಕೋಬೇಕು. ಮತ್ತೊಂದು ಏನಂದರೆ ಆಪ್ಷನ್ ಸಿ, ಐ ಕಾಂಟ್ಯಾಕ್ಟ್. ಕರೆಕ್ಟಾಗಿರೋ ಕಮ್ಯುನಿಕೇಷನ್ ಆಗಬೇಕು ಅಂದರೆ ನಾವು ಐ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾತಾಡಬೇಕು. ವರ್ಕ್ ಪ್ಲೇಸ್ ಕಮ್ಯುನಿಕೇಷನ್ ಇಂಟ್ರೊಡಕ್ಷನ್. 26ನೇ ಕ್ವಶನ್, ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಹ್ಯಾಪನ್ಸ್ ಥ್ರೂ ಡ್ಯಾಶ್. ನಾವು ಐಡಿಯಾಸ್ಗಳನ್ನು ಹೇಗೆ ಎಕ್ಸ್ಚೇಂಜ್ ಮಾಡ್ತೀವಿ? ಆಪ್ಷನ್ ಎ, ಥ್ರೂ ಕಮ್ಯುನಿಕೇಷನ್. ನಿಮಗೆ ಏನೇ ಐಡಿಯಾ ಇರ್ಬೋದು ಅದನ್ನು ಒಂದು ಬರೆದು ಹೇಳ್ಬೋದು ಅಥವಾ ಟಾಕ್ ಮಾಡಿ ಹೇಳ್ಬೋದು ಅಥವಾ ಬಾಡಿ ಲ್ಯಾಂಗ್ವೇಜ್ ಮೂಲಕ ಹೇಳ್ಬೋದು. ನಾವು ಕಮ್ಯುನಿಕೇಷನ್ ಇವೆಲ್ಲ ಯಾವುದ್ರಲ್ಲಿ ಬರ್ತವೆ? ಕಮ್ಯುನಿಕೇಷನಲ್ಲಿ ಬರುತ್ತೆ. 27ನೇ ಕ್ವಶನ್, ಎಟ್ ವರ್ಕ್ ಪ್ಲೇಸ್ ಕಮ್ಯುನಿಕೇಷನ್ ಮಸ್ಟ್ ಫಾಲೋ ದ ಡ್ಯಾಶ್.
ವರ್ಕ್ ಪ್ಲೇಸಲ್ಲಿ ಕಮ್ಯುನಿಕೇಷನ್ ಯಾವ ರೂಲನ್ನು ಫಾಲೋ ಮಾಡಬೇಕು? 6CS ರೂಲನ್ನು ಫಾಲೋ ಮಾಡಬೇಕು. 28ನೇ ಕ್ವಶನ್, ಆರ್ಗನೈಸೇಷನ್ ಕಮ್ಯುನಿಕೇಟ್ ಮೇನ್ಲಿ ಥ್ರೂ ಡ್ಯಾಶ್. ಕಂಪ್ನಿಗಳು, ಆರ್ಗನೈಸೇಷನ್ಗಳು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತವೆ, ಯಾವ ಮಾಧ್ಯಮವನ್ನು ಬಳಸ್ತವೆ ಜಾಸ್ತಿ ಅಂದರೆ ಆಪ್ಷನ್ ಬಿ, ಇಮೇಲ್ಸ್ಗಳನ್ನು ಬಳಸ್ತವೆ. 29ನೇ ಕ್ವಶನ್, ಇನ್ ಎ ಮೀಟಿಂಗ್ ಸೂರ್ಯ ಸ್ಪೀಕ್ಸ್ ಇನ್ ಹಿಂದಿ. ಸಮ್ ಆಫ್ ಹಿಸ್ ಟೀಮ್ಮೇಟ್ಸ್ ಮೆಂಬರ್ಸ್ ಅಂಡರ್ಸ್ಟ್ಯಾಂಡ್ ಬೋತ್ ಇಂಗ್ಲಿಷ್ ಅಂಡ್ ಹಿಂದಿ ವೈಲ್ ಅದರ್ಸ್ ಓನ್ಲಿ ನೋ ಇಂಗ್ಲಿಷ್. ವಾಟ್ ಶುಡ್ ಸೂರ್ಯ ಡೂ? ಸೂರ್ಯ ಹಿಂದಿಲಿ ಮಾತಾಡ್ತಾನೆ, ಅವನು ಟೀಮ್ಮೇಟ್ಸ್ಗಳೇನಿದ್ದಾರೆ ಅದರಲ್ಲಿ ಸ್ವಲ್ಪ ಜನ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಕೆಲವೊಂದಿಷ್ಟು ಜನ ಇಂಗ್ಲೀಷ್ ಮತ್ತು ಹಿಂದಿ ಎರಡೂ ಗೊತ್ತಿರುತ್ತೆ. ಆದರೆ ಸೂರ್ಯ ಈಗ ಯಾವ ಭಾಷೆಯಲ್ಲಿ ಮಾತಾಡಿದರೆ ಎಲ್ಲರಿಗೂ ಅರ್ಥ ಆಗುತ್ತೆ? ಸೊ ಅಲ್ಲಿರುವ ಎಲ್ಲರಿಗೂ ಇಂಗ್ಲೀಷ್ ಬರೋದ್ರಿಂದ ಅವನು ಇಂಗ್ಲೀಷಲ್ಲಿ ಮಾತಾಡಬೇಕು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ, ಸ್ಪೀಕ್ ಇನ್ ಇಂಗ್ಲೀಷ್. 30ನೇ ಕ್ವಶನ್, ವಿಚ್ ಕಮ್ಯುನಿಕೇಷನ್ ಮೆಥಡ್ ಶುಡ್ ಬಿ ಯೂಸ್ಡ್ ಟು ಶೇರ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಇನ್ ವರ್ಕ್ ಪ್ಲೇಸ್? ಯಾವ ರೀತಿಯ ಕಮ್ಯುನಿಕೇಷನನ್ನು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ನು ಮತ್ತು ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್ಸ್ಗಳನ್ನು ಶೇರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅಂದರೆ ದಟ್ ಈಸ್ ಆಪ್ಷನ್ ಬಿ, ಇಮೇಲ್. ನಾವು ಇಮೇಲ್ ಮೂಲಕ ಡಾಕ್ಯುಮೆಂಟ್ಸ್ಗಳನ್ನು ಸೆಂಡ್ ಮಾಡಬಹುದು. ಸೊ ಇದಾಗಿತ್ತು ಕಮ್ಯುನಿಕೇಷನ್ ಸ್ಕಿಲ್ನ ಭಾಗ 1. ಮುಂದಿನ ಭಾಗದಲ್ಲಿ ಇನ್ನಷ್ಟು ಕಮ್ಯುನಿಕೇಷನ್ ಸ್ಕಿಲ್ನ ಮಲ್ಟಿಪರ್ಪಸ್ ಕ್ವಶನ್ಗಳಿಗೆ ಮತ್ತೆ ಭೇಟಿಯಾಗೋಣ. ಆಲ್ವೇಸ್ ಲರ್ನ್.